ಪಾವಗಡದ ಜನರೇ ಹುಷಾರ್ ಹುಷಾರ್. ಅಪ್ಪಿತಪ್ಪಿ ನಾಯಿ ಕಡಿದ್ರೂ ಸಿಗಲ್ಲ ಔಷಧಿ. ಪಾವಗಡ ಹೇಳಿ ಕೇಳಿ ಗಡಿ ತಾಲೂಕು ಜಿಲ್ಲಾ ಕೇಂದ್ರದಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಅಪ್ಪಿತಪ್ಪಿ ಈ ಭಾಗದಲ್ಲೇನಾದ್ರೂ ನಾಯಿ ಕಚ್ಚಿದ್ರೆ ಔಷಧಿ ಸಿಗಲ್ಲ. ಇದರಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ. ಇತ್ತೀಚಿನ ದಿನಗಳಲ್ಲಿ ಪಾವಗಡದಲ್ಲಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಇದರಿಂದ ನಾಯಿ ಕಡಿತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ತಾಲೂಕಿನಲ್ಲಿ ನಾಯಿ ಕಡಿತಕ್ಕೆ ಔಷಧಿಯೇ ಸಿಗದಂತಾಗಿದೆ. ಮಗಳಿಗೆ ನಾಯಿ ಕಡಿದಿದ್ದು ಚಿಕಿತ್ಸೆ ಕೊಡಿಸಲೆಂದು ಸರ್ಕಾರಿ ಆಸ್ಪತ್ರೆಗೆ ತಾಯಿಯೊಬ್ಬರು ಕರೆದುಕೊಂಡು ಬಂದಿದ್ರೆ ಅವರಿಗೆ ಔಷಧಿಯೇ ಸಿಗದೆ ಪರದಾಡಿದ್ರು. ಹೌದು, ಪಾವಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ ಎದ್ದು ಕಾಣ್ತಾ ಇದ್ದು ಅಧಿಕಾರಿಗಳು ಸೊಬೂಬು ಹೇಳಿಕೊಂಡು ಓಡಾಡ್ತಿದ್ದಾರೆ. ನಾಯಿ ಕಡಿತಗೊಂಡ ಮಗಳನ್ನ ತಾಯಿಯೊಬ್ಬಳು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ತಾಯಿ ಪರದಾಡಿದ ದೃಶ್ಯ ಪ್ರಜಾಶಕ್ತಿ ಟಿವಿಗೆ ಕಂಡುಬಂತು. ಇನ್ನು ಪಾವಗಡ ತಾಲೂಕಿನಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮಂದಿ ಜನರಿದ್ದು ಬಡ ಜನರಿಗಾಗಿಯೇ ಇರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಜೊತೆಗೆ ಔಷಧಿಯ ಕೊರತೆ ಹೆಚ್ಚಾಗಿದೆ. ಇದರಿಂದ ದೂರದ ಮಧುಗಿರಿ ಅಥವಾ ತುಮಕೂರಿನ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯುವ ದುಸ್ಥಿತಿ ಇದೆ. ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ಹಲವು ಬಾರಿ ವರದಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರಿ ಅಂತ ಇಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಯಿ ಕಡಿತ ಸೇರಿ ಇತರೆ ಔಷಧಿಗಳ ಶೇಖರಣೆಗೆ ಮುಂದಾಗಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.